ವಾರ್ತೆಯ ಮುಖ್ಯಾಂಶಗಳು. ಶಿರಸಿ ಚಿಪ್ಕಿ ಕಾಡು ರಸ್ತೆ ಸ್ವಚ್ಛತಾ ಕಾರ್ಯ ಸಮಾಜಕ್ಕೆ ಮಾದರಿಯಾದ ಶ್ರೀನಿವಾಸ್ ಹೆಬ್ಬಾರ್. ನಾಡದೇವಿಯ ಸನ್ನಿಧಿಯಲ್ಲಿ ನಡೆದ ಸಾಮೂಹಿಕ ವಿವಾಹ, ಹಸೆಮಣೆ ಏರಿದ 7 ವಧುವರರು. ಎಂಇಎಸ್ನ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ಸ್ಥಾನ ಪಡೆದ ಕುಮಾರಿ ಧನ್ಯ. ನ್ಯಾಯಾಲಯಕ್ಕೆ ಹಾಜರಾಗದೆ ತಪ್ಪಿಸಿಕೊಂಡಿದ್ದ ಆರೋಪಿ ಮೋಹನ್ ಇದೀಗ ಪೊಲೀಸರ ಅತಿಥಿಯಾದ ತಲೆಮರೆಸಿಕೊಂಡಿದ್ದ ಆರೋಪಿ ಸಯೀಬ್. ಶಿರಸಿಯ 4 ಮೂಲೆಯಲ್ಲೂ ಬೇಕಾಬಿಟ್ಟಿಯಾಗಿ ಎಸೆಯುತ್ತಿರುವ ತ್ಯಾಜ್ಯವನ್ನು ಸರ್ಕಾರದ ಇಲ್ಲವೇ ಯಾವುದೇ ಎನ್ಜಿಒಗಳ ಸಹಾಯವಿಲ್ಲದೆ ಜೀವಜಲ ಕಾರ್ಯಪಡೆಯ ಸೂತ್ರಧಾರರಾಗಿರುವ ಕೆರೆ ಹೆಬ್ಬಾರ್ ಅವರು ಮತ್ತವರ ತಂಡದವರು ಸ್ವಚ್ಛ ಮಾಡುತ್ತಲೇ ಬರುತ್ತಿದ್ದಾರೆ. ಕೊಳೆತ ತ್ಯಾಜ್ಯದಿಂದ ಮಲಿನ ಪರಿಸರವನ್ನು ಜೀವಜಲ ಕಾರ್ಯಪಡೆಯವರು ಸ್ವಚ್ಛಗೊಳಿಸಿಕೊಟ್ಟರೂ ನಮ್ಮ ಅನಾಗರಿಕರು ಹಠ ಸಾಧಿಸಿ ಮತ್ತೆ ಅಲ್ಲಿಯೇ ಕದ್ದು ಮುಚ್ಚಿ ಕಸ ಎಸೆಯುತ್ತಿರುವುದು ಕಂಡು ಬರತೊಡಗಿದೆ. ಇತ್ತೀಚೆಗೆ ಚಿಪ್ಕಿ ರಸ್ತೆಯಲ್ಲಿ ವಾಯು ವಿಹಾರಗಳಿಗೆ ಮತ್ತು ಬಿಸಿಲಲ್ಲಿ ದಣಿದು ಬರುವ ಸಂಚಾರಿಗಳಿಗೆ ಅನುಕೂಲವಾಗಲೆಂದು ಮರ ಕೆಳಗೆ ಆಸನದ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಅನಾಗರಿಕರು ಆ ಕುರ್ಚಿಯನ್ನೇ ಕೆಡವಿ ಗಟಾರಕ್ಕೆ ಹಾಕುವ ದುಸ್ಸಾಹಸ ಮಾಡಿದ್ದರಲ್ಲದೆ ಆಸನಕ್ಕೆ ಅಳವಡಿಸಿದ ಸ್ಟಿಕ್ಕರಿಂಗ್ ಕೂಡ ಹರಿದು ಹಾಕಿದ್ದಾರೆಂದು ನಮ್ಮ ಅನಾಗರಿಕರ ಕೆಟ್ಟ ಮನಸ್ಥಿತಿಯನ್ನು ಒಮ್ಮೆ ಊಹಿಸಬಹುದಾಗಿದೆ. ಇಂದು ತ್ಯಾಜ್ಯದಿಂದ ಮಲಿನಗೊಂಡಿರುವ ಚಿಪ್ಕಿ ರಸ್ತೆಯನ್ನು ಜೀವಜಲ ಕಾರ್ಯಪಡೆಯಿಂದ ಸ್ವಚ್ಛತಾಗೊಳಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷರು ಸೇರಿದಂತೆ ದೀಪಕ್ ದೊಡ್ಡೂರ್, ನವೀನ್ ಶೆಟ್ಟಿ, ಚಂದನ್ ಪೈ ಇನ್ನಿತರರು ಹಾಜರಿದ್ದು ಸ್ವಚ್ಛತಾ ಕಾರ್ಯಕ್ಕೆ ಸಹಕರಿಸಿದರು. ಈ ರಸ್ತೆಯನ್ನು ಕಳೆದ ಅನೇಕ ವರ್ಷಗಳಿಂದ ಗೌರವಾನ್ವಿತ ಶ್ರೀನಿವಾಸ್ ಹೆಬ್ಬಾರ್ ಅವರು ಜೀವಜಲ ಕಾರ್ಯಪಡೆ ಅಧ್ಯಕ್ಷರು ಸ್ವಚ್ಛತೆಯನ್ನು ಮಾಡ್ತಾ ಬಂದಿದ್ದಾರೆ. ಆ ಸ್ವಚ್ಛತೆಯನ್ನು ಮಾಡ್ತಾ ಇದ್ದರೂ ಕೂಡ ಅನೇಕ ಜನ ಇಲ್ಲಿ ಸಂಜೆಯ ವೇಳೆಗೆ ಕಸಗಳನ್ನು ಹಾಕ್ತಕ್ಕಂತಹದ್ದು ಇನ್ನುಳಿದಂತಹ ತೊಂದರೆಗಳನ್ನು ಕೊಡ್ತಾ ಬಂದಿದ್ದಾರೆ. ನಾವು ಇನ್ನು ಮುಂದಾದರೂ ಕೂಡ ನಾವೆಲ್ಲರೂ ಕೂಡ ಈ ಭಾಗವನ್ನು ಸ್ವಚ್ಛವಾಗಿ ಇಡಲಿಕ್ಕೆ ಅವ್ರ ಜೊತೆ ಕೈ ಜೋಡಿಸ್ಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಶಿರಸಿ ನಗರ ಎಂಇಎಸ್ನ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಬಿಎಸ್ಸಿ ಪದವಿ ವಿದ್ಯಾರ್ಥಿನಿ ಧನ್ಯ ಗಣಪತಿ ಹೆಗಡೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ನಡೆಸಿದ ಪದವಿ ಪರೀಕ್ಷೆಯಲ್ಲಿ ಬಿಎಸ್ಸಿ ಪ್ರಥಮ ವರ್ಷಕ್ಕೆ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ಸ್ಥಾನ ಪಡೆದು ಮಹಾವಿದ್ಯಾಲಯಕ್ಕೆ ಕೀರ್ತಿ ತಂದಿದ್ದಾಳೆ. ಇವಳು ಶಿರಸಿ ತಾಲೂಕಿನ ಮುಂಡತೋಟದ ಗಣಪತಿ ಹೆಗಡೆ ಹಾಗೂ ಜ್ಯೋತಿ ಹೆಗಡೆ ಇವರ ಪುತ್ರಿ. ಇವಳ ಈ ಸಾಧನೆಗೆ ಎಂಇಎಸ್ನ ಅಧ್ಯಕ್ಷ ಜಿಎಂ ಹೆಗಡೆ ಮುಳಕಂಡ, ಕಾಲೇಜು ಉಪಸಮಿತಿ ಅಧ್ಯಕ್ಷ ಎಸ್ಕೆ ಭಾಗವತ್, ಪ್ರಾಚಾರ್ಯ ಪ್ರೊಫೆಸರ್ ಜಿಟಿ ಬೋಧಕೇತರ ಸಿಬ್ಬಂದಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಶಿರಸಿ ನಗರ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಶಿರಸಿಯ ಇಂದಿರಾನಗರದ ನಿವಾಸಿಯಾದ ಸಯೀಬ್ ಅಹಮದ್ ಅಬ್ದುಲ್ ಖಾದರ್ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡು ಓಡಾಡುತ್ತಿದ್ದ ಸದರಿ ಆರೋಪಿಯನ್ನು ನಗರ ಠಾಣಾ ಪಿಎಸ್ಐ ಅವರಾದ ಸಿಬ್ಬಂದಿಗಳಾದ ಈರಣ್ಣ ಹಕ್ಕಿಗುಂಡಿಮಠ, ನಜೀರ್ ಸಾಬ್ ಪಿಂಜಾರ್ ಅವರು ಪತ್ತೆ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುತ್ತಾರೆ. ಕಳೆದ 3 ವರ್ಷಗಳಿಂದ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಶಿರಸಿ ನಗರ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸಿರುತ್ತಾರೆ. ಶಿರಸಿಯ ಕೆಎಚ್ಪಿ ಕಾಲೋನಿಯ ನಿವಾಸಿಯಾದ ಮೋಹನ್ ಗಣಪತಿ ಪಾಲನ್ಕರ್ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡು ಓಡಾಡುತ್ತಿದ್ದ ಸದರಿ ಆರೋಪಿಯನ್ನು ನಗರ ಠಾಣಾ ಪಿಎಸ್ಐ ನರಸಿಂಹಲು, ಸಿಬ್ಬಂದಿಗಳಾದ ತುಕಾರಾಂ ಬಣಾಕರ್, ರಾಮಯ್ಯ ಪೂಜಾರಿ, ಹನುಮಂತ ಮಕ್ಕಾಪುರ್ ಪತ್ತೆ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುತ್ತಾರೆ. ನಾಡದೇವಿ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಾಲಯದಲ್ಲಿ ನಡೆದ ಸಾಮೂಹಿಕ ವಿವಾಹದಲ್ಲಿ ಶಿರಸಿ ತಾಲೂಕಿನ ಯಡಳ್ಳಿಯ ದೀಪಕ್ ಶೆಟ್ಟಿ ಇವರು, ರಾಮಬೈಲ್ನ ಪೂಜಾ ನಾಯ್ಕ ಇವರೊಂದಿಗೆ, ಗಣೇಶ್ ನಗರದ ವೀರಣ್ಣ ಬೋವಿವಡ್ಡರ್ ಇವರು, ಹಾನಗಲ್ ತಾಲೂಕಿನ ರೇಣುಕಾ ಗುರಣ್ಣನವರಿವರೊಂದಿಗೆ, ವೈರುಳಿಯ ಸಂತೋಷ್ ಮುಕ್ರಿ ಇವರು, ಕಾರೆಕೊಪ್ಪದ ಮಮತಾ ಮುಕ್ರಿ ಇವರೊಂದಿಗೆ, ಸಿದ್ದಾಪುರ ತಾಲೂಕಿನ ಭರತ್ ಹಸ್ಲಾರ್ ಇವರು, ಸಿದ್ದಾಪುರ ತಾಲೂಕಿನ ಆಲಳ್ಳಿ ತಾರ್ಗೋಡ್ ಗ್ರಾಮದ ನಾಗರತ್ನ ಹಸ್ಲಾರ್ ಇವರೊಂದಿಗೆ, ಸಿದ್ದಾಪುರ ತಾಲೂಕಿನ ಲೋಕೇಶ್ ಹಸ್ಲಾರ್ ಇವರು, ಸಿದ್ದಾಪುರ ತಾಲೂಕಿನ ಲಕ್ಷ್ಮೀ ಹಸ್ಲಾರ್ ಇವರೊಂದಿಗೆ, ಶಿರಸಿ ತಾಲೂಕಿನ ಹುಲೇಕಲ್ನ ಲೋಹಿತಾಶ್ವ ನೇತ್ರೇಕರ್ ಇವರು, ಹುಬ್ಬಳ್ಳಿ ಕೂಡೇಕೆರೆಯ ಪವಿತ್ರ ಗುಡಿ ಇವರೊಂದಿಗೆ ಹಾಗೂ ಯಲ್ಲಾಪುರ ತಾಲೂಕಿನ ಮಂಜುನಾಥ್ ಶೆಟ್ಟಿ ಇವರು, ಹಾಸನಗಿಯ ಶಾರದಾ ಮೊಗೇರ್ ಇವರೊಂದಿಗೆ ಪರಸ್ಪರ ಹಾರ ಬದಲಾಯಿಸಿಕೊಂಡರು. ಇದಕ್ಕೆ ಧರ್ಮದರ್ಶಿ ಮಂಡಳಿ ಅಧ್ಯಕ್ಷರಾದ ರವಿನಾಯ್ಕ್, ಉಪಾಧ್ಯಕ್ಷರಾದ ಸಿದ್ದೇಶ್ ಜೋಗ್ಲೇಕರ್, ಧರ್ಮದರ್ಶಿಗಳಾದ ಸುಧೀರ್ ಹಂದ್ರ, ಎಸ್ಪಿ ಶೆಟ್ಟಿ, ವತ್ಸಲಾ ಹೆಗಡೆ ಇತರರು ಸಾಕ್ಷಿಯಾದರು.